ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ರೇಷನ್ ಕಾರ್ಡ್ ತಿದ್ದುಪಡಿ ಹೊಸ ಅಪ್ಡೇಟ್ ಬಂದಿದೆ. ಜಸ್ಟ್ ತಾನೇ ಬಂದಿರುವಂಥದ್ದು. ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ವಿಡಿಯೋ ಮಾಡಿ ತಿಳಿಸಿದ್ದೇನೆ. ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭ ಆಗಿದೆ. ರೇಷನ್ ಕಾರ್ಡ್ನಲ್ಲಿ ಸದಸ್ಯರನ್ನು ಸೇರಿಸೋದು ಮತ್ತು ಡಿಲೀಟ್ ಮಾಡೋದು ಮತ್ತು ಫೋಟೋವನ್ನು ಬದಲಾವಣೆ ಮಾಡೋದು, ಕುಟುಂಬ ಮುಖ್ಯಸ್ಥರನ್ನು ಬದಲಾವಣೆ ಮಾಡೋದು, ಹೆಡ್ ಆಫ್ ದಿ ಫ್ಯಾಮಿಲಿಯನ್ನು ಚೇಂಜ್ ಮಾಡ್ಕೊಳ್ಳೋದು ಮತ್ತು ಅಂಗಡಿ ನಂಬರನ್ನು ಮತ್ತು ಅಂಗಡಿಯನ್ನು ಚೇಂಜ್ ಮಾಡೋದು, ರೇಷನ್ ಅಂಗಡಿಯನ್ನು ಚೇಂಜ್ ಮಾಡೋಕ್ಕೆ ಅವಕಾಶ, ಸದಸ್ಯರನ್ನು ಡಿಲೀಟು ಮತ್ತು ಸೇರಿಸೋದಕ್ಕೆ ಇಷ್ಟು ಒಂದು ಸೇವೆಗಳಿಗೆ ಮತ್ತೆ ಪ್ರಾರಂಭ ಮಾಡಿದೆ ರೇಷನ್ ಕಾರ್ಡು. ಇದಕ್ಕೆ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹತ್ತಿರದ ಒಂದು ಗ್ರಾಮೋನ್ ಕೇಂದ್ರ ಅಥವಾ ಕರ್ನಾಟಕವನ್ನು ಕೇಂದ್ರಕ್ಕೆ ಹೋಗಿ ನೀವು ಇವತ್ತಿನಿಂದ ಅಂದರೆ ನಾಳೆ 8/7/2025 ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಈ ಒಂದು ರೇಷನ್ ಕಾರ್ಡ್ ಇರುತ್ತೆ. ಮತ್ತು ಇದು ಕೊನೆಯ ದಿನಾಂಕ 31/7/2025 ಈ ತಿಂಗಳು ಕೊನೆಯವರೆಗೂ ಇರುತ್ತೆ ಅಂತಲೇ ಹೇಳ್ಬೋದು. ಭಾಳಷ್ಟು ಜನ ವೇಟ್ ಮಾಡ್ತಾಯಿದ್ರು ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಗೆ ಬಂದಾಗಿತ್ತು. ಇದು ಕಲಬುರಗಿ ಸರ್ವರ್ ಅಂತಲೇ ಹೇಳ್ಬೋದು. ಕಲಬುರಗಿ ಜಿಲ್ಲೆ ಸರ್ವರ್ಗೆ ಒಳಪಡುವಂಥ ಜಿಲ್ಲೆಗಳು ಯಾವ್ಯಾವುದು ಅಂತ ನಿಮ್ಗೆ ಗೊತ್ತೇ ಇದೆ. ಸೊ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಜಿಲ್ಲೆಗಳ ಹೆಸರು ಹಾಕಿರ್ತೀನಿ, ಎಲ್ಲ ಒಂದು ಡಿಸ್ಟಿಕ್ದು. ಸೊ ಆ ಒಂದು ಜಿಲ್ಲೆಗಳಿಗೆ ಮಾತ್ರ ಈ ಒಂದು ಕಲಬುರಗಿ ಸರ್ವರ್ದು ಓಪನ್ ಆಗಿದೆ ತಿದ್ದುಪಡಿದು. ಸೊ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೂ ನಿಮಗೆ ಅವಕಾಶ ಇದೆ. ಸೊ ಇದು 9 ಅಂತ ಹೇಳ್ತಾರೆ. ಸೊ 10 ಗಂಟೆಗೆ ಓಪನ್ ಆಗುತ್ತಿದ್ದು, ಯಾಕೆಂದರೆ ಸರ್ವರು ಸ್ವಲ್ಪ ಬ್ಯುಸಿ ಇರುತ್ತೆ. ಸೊ ಹಾಗಾಗಿ ಅರ್ಜಿ ಸಲ್ಲಿಸೋದಂತೂ ನಿಮಗೆ ಗೊತ್ತೇ ಇದೆ. ಕರ್ನಾಟಕ ಒನ್, ಗ್ರಾಮ ಒನ್ ಅಲ್ಲಿ ಮಾತ್ರ ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇದೆ. ಸೊ ಅರ್ಜಿ ಸಲ್ಲಿಸೋಕ್ಕೆ ಸೇರ್ಪಡೆ ಮಾಡೋದಕ್ಕೆ ಆಧಾರ್ ಕಾರ್ಡು ಮತ್ತು ಜಾತಿ ಪ್ರಮಾಣಪತ್ರ ಕಡ್ಡಾಯವಾಗಿ ಬೇಕೇ ಬೇಕು. ಡಿಲೀಟ್ ಮಾಡೋದಕ್ಕೆ ಯಾವುದೇ ರೀತಿ ಡಾಕ್ಯುಮೆಂಟ್ ಬೇಕಾಗೋದಿಲ್ಲ, ಡಿಲೀಟ್ ಮಾಡ್ಬೋದು. ಹೆಡ್ ಆಫ್ ದಿ ಫ್ಯಾಮಿಲಿ ಅಥವಾ ಬೇರೆ ಒಂದು ಕುಟುಂಬ ಸದಸ್ಯರು ಇದ್ದರೆ ಸಾಕು, ಅವ್ರನ್ನ ಡಿಲೀಟ್ ಮಾಡ್ಬೋದು. ಬಟ್ ಅಲ್ಲಿ ಫುಡ್ ಇನ್ಸ್ಪೆಕ್ಟ್ರಲ್ಲಿ ಡಾಕ್ಯುಮೆಂಟ್ ಕೇಳ್ತಾರೆ. ಡಿಲೀಟ್ ಮಾಡೋಕ್ಕೆ ಕಾರಣ ಒಂದು ಪರ್ಸನ್ ಡೆತ್ ಆಗಿರಬೇಕು ಅಥವಾ ಮದುವೆ ಆಗಿ ಬೇರ್ಪಡೆ ಆಗಿರಬೇಕು, ಕುಟುಂಬದಿಂದ ಬೇರೆ ಆಗಿರಬೇಕು, ಅಂಥವ್ರಿಗೆ ಮಾತ್ರ ಒಂದು ಡಿಲೀಟಿಗೆ ಅವಕಾಶ ಕೊಡ್ತಾರೆ. ಡಿಲೀಟ್ ಮಾಡೋದಕ್ಕೆ ವಂಶಾವಳಿ ಕೇಳ್ತಾರೆ. ಫ್ಯಾಮಿಲಿ ಕಡೆಗಾಗಿರೋ ಬಗ್ಗೆ ವಂಶಾವಳಿ ಕೊಟ್ಟರೆ ಸಾಕು, ನಿಮಗೆ ಡಿಲೀಟನ್ನು ಮಾಡ್ತಾರೆ. ಪರ್ಸನ್ ಡೆತ್ ಆಗಿದ್ದರೆ ಅವರ ಒಂದು ಡೆತ್ ಸರ್ಟಿಫಿಕೇಟ್ ಕೊಟ್ಟರೆ ಮಾತ್ರ ನಿಮಗೆ ಒಂದು ರೇಷನ್ ಕಾರ್ಡಲ್ಲಿ ಡಿಲೀಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಸದ್ಯಕ್ಕೆ ಈ ಒಂದು ಹೊಸ ಅಪ್ಡೇಟು ಬಂದಿರುವಂಥದ್ದು ತಿಳಿಸ್ಕೊಟ್ಟಿದ್ದೇನೆ. ರೇಷನ್ ಕಾರ್ಡು ತಿದ್ದುಪಡಿ ಪ್ರಾರಂಭವಾಗಿರೋ ಬಗ್ಗೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ರೇಷನ್ ಕಾರ್ಡ್ ರಿಲೇಟೆಡ್ ಆಗಿ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ. ಹೆಚ್ಚಿನ ಮಾಹಿತಿ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.